ಜಸ್ಟ್ 34,000 ಹೌದು ಸರ್. ಈ ಫ್ಲೈನ್ ಅಂತ ಸೊ ಹಾರ್ಕೊಂಡು ಹೋಗ್ಬೋದು ಈ ಗಾಡಿ ಮೇಲೆ ಕೂತ್ಕೊಂಡ್ರೆ ಕರೆಕ್ಟ್ ಟೈಮ್ ಸೊ ಹಾರ್ಕೊಂಡೆಲ್ಲ ಓಡಿಸ್ಕೊಂಡೆ ಹೋಗ್ಬೋದು ಅಂತ ಹೇಳ್ಬೋದು ಅಂಡ್ ನಿಮಗೆ LED ಡಿಸ್ಪ್ಲೇ ಕೂಡ ಕೊಟ್ಟಿರುವಂಥದ್ದು. ಸ್ಪಾಟಲ್ಲಿ ಕೂಡ ನಮಗೆ ಕಲರ್ ಆಪ್ಷನ್ಸ್ ಸಿಗುತ್ತೆ ಸರ್. ಈ ಫ್ಲೈ ಅಂಡ್ ಐಕಾನ್ ಇದರಲ್ಲೂ ಕೂಡ ನಮಗೆ ಕಲರ್ ಆಪ್ಷನ್ಸ್ ಸಿಗುತ್ತೆ ಸರ್. ನಮ್ಮ ಬ್ರಾಂಚಸ್ ಬಂದ್ಬಿಟ್ಟು 80+ ಇದೆ ಸರ್ ಟೋಟಲ್. ನೋಡಿ ಸರ್, ಇವಾಗ ತಾನೇ ನ್ಯೂ ಸ್ಟಾಕ್ ಬಂದಿದೆ, ಇನ್ನೂ ಕವರ್ಸ್ ಕೂಡ ಓಪನ್ ಮಾಡಿಲ್ಲ. ಯಾರಾದರೂ ಇನ್ ಕೇಸ್ ಇದನ್ನ ತಳ್ಕೊಂಡು ಹೋಗಿ ಟ್ರೈ ಮಾಡಿದ್ರೆ ಹಿಂಗೆ ಒಂದು ಚೂರು ಮೂವ್ ಆದಷ್ಟು ಗಾಡಿ ಟೈರ್ ಲಾಕ್ ಆಗಿಬಿಡುತ್ತೆ. ಸೊ ಈ ಗಾಡಿ ಓಡಿಸೋಕ್ಕೆ ನಿಮ್ಮ ಹತ್ರ DL ಇಲ್ಲಾಂದ್ರೂ ಪರವಾಗಿಲ್ಲ, ಇದು ಕಾರ್ತಿ ಕಾರ್ಡು ಬೇಕಾಗಿಲ್ಲ. ಸೊ ನೀವೇನಾದರೂ ಈ ಥರ ಎಲೆಕ್ಟ್ರಿಕ್ ಗಾಡಿನ ತಗೋಬೇಕು ಅಂತ ಅಂದ್ಕೊಂಡಿದ್ದೀರಾ? ಸೊ ಶೋರೂಮ್ ಗಾಡಿನ ಜಸ್ಟ್ 38,500 ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನೀವು ಕೇಳ್ತಾ ಇರೋದು ನಿಜ. ಸೈಕಲ್ ಪ್ರೈಸಲ್ಲಿ ಶೋರೂಮ್ ಗಾಡಿ 1 ಇಯರ್ ವಾರಂಟಿ ಇರೋದನ್ನ ಕೊಡ್ತಾ ಇದ್ದಾರೆ. ಸೊ ಇದು ಜಸ್ಟ್ ನಿಮಗೆ 38,500 ಎಷ್ಟು ಹೇಳಿ 38,500 ರೂಪಾಯಿ ಸಿಗ್ತಾ ಇರುವಂಥದ್ದು. ಸೊ ಈ ಗಾಡಿ ಓಡಿಸೋಕ್ಕೆ ನಿಮ್ಮ ಹತ್ರ DL ಇಲ್ಲಾಂದ್ರೂ ಪರವಾಗಿಲ್ಲ, ಇದು ಕಾರ್ತಿ ಕಾರ್ಡು ಬೇಕಾಗಿಲ್ಲ. ಆ್ಯಂಡ್ ನೀವೇನಾದರೂ ಅಬೌವ್ 15 ಆ್ಯಂಡ್ ಮೇಲಿದ್ದೀರಾ ಅಂದರೂ ಕೂಡ ಗಾಡಿ ಓಡಿಸ್ಬೋದು. ರೆಗ್ಯುಲರ್ ಯೂಸ್ ಕಾಲೇಜ್ಗಾಗಿರ್ಬೋದು, ಮಕ್ಕಳು ಬುಡಕ್ಕಾಗಿರ್ಬೋದು, ಇಲ್ಲ ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ, ತರಕಾರಿ ಗಿರ ತರ್ತೀನಿ, ಸೊ ಹೊರಗಡೆ ಕೂಡ ಆಫೀಸ್ಗೆ ಹೋಗ್ತೀನಿ ಅಂದರೂ ಕೂಡ ಬೆಸ್ಟ್ ಗಾಡಿ ಅನ್ಬೋದು. ಈಗಿರೋ ಸಿಚುವೇಷನ್ಗೆ ಪೆಟ್ರೋಲ್ ಗುರು ಯಾವನ್ ಹಾಕಿಸ್ತಾನೆ, ಪೆಟ್ರೋಲ್ ದುಡ್ಡಲ್ಲಿ ಒಂದು ಗಾಡಿನೇ ಬರುತ್ತೆ ಅಂತ ಹೇಳ್ಬೋದು. 1 ಇಯರ್ ಸೇವ್ ಮಾಡ್ರೆ ಈ ಗಾಡಿ ಅದು. ಸೊ ಒಂದು ಬೆಸ್ಟ್ ಗಾಡಿ ಲೋ ಪ್ರೈಸಲ್ಲಿ ಸಿಗ್ತಾ ಇದೆ. ಇದರಲ್ಲಿ ಕಲರ್ ಆಪ್ಷನ್ ಕೂಡ ಇದೆ. ಇದರಲ್ಲಿ ತುಂಬ ಮಾಡೆಲ್ಸು ಕೂಡ ಇರುವಂಥದ್ದು. ವೇಣು ಮೋಟಾರ್ಸ್ ಅವರು ಸ್ಟಾರ್ಟಿಂಗ್ ರೇಂಜ್ ಅಂತ ಬಂದರೆ ಆ್ಯಂಡ್ 34,000 ಅಂದರೆ 34,000 ಸ್ಟಾರ್ಟಿಂಗ್ ಪ್ರೈಸು. ಸೊ ಈ ಮಾಡಲ್ ಪ್ರೆಸೆಂಟ್ ಇರೋದು 38,500 ಎಷ್ಟು ಹೇಳಿ 38,500 ರೂಪಾಯಿ ಪ್ರೆಸೆಂಟ್ ಮಾಡಲ್. ಏನೆಲ್ಲ ಫೀಚರ್ ಇದೆ, ಸೊ ಇದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ತಗೊಂಬೋಣ. ಫಸ್ಟು ನೋಡೋದಾದರೆ ನಿಮಗೆ ಕೀ ವಿತ್ ಕೀಲೆಸ್ಸು ಅಂದರೆ ರಿಮೋಟು ಕೂಡ ಬರುವಂಥದ್ದು. ಈ ರಿಮೋಟು ಕಾರ್ ಕೀಲ್ ನೋಡಿರ್ತೀರಾ, ಬಟ್ ನಿಮಗೆ ಈ ಬೈಕಲ್ಲೂ ಕೂಡ ಬರುವಂಥದ್ದು, ಐ ಮೀನ್ ಈ ಮೊಪೆಡ್ಸಲ್ಲೂ ಬರುತ್ತೆ. ಓಕೆ, ಇದರಲ್ಲಿ ಜಸ್ಟ್ ನೀವು ಆನ್ ಮಾಡಿದ್ದೀರಾ ಅಂತಂದರೆ ಜಸ್ಟ್ ಈ ಸಿಂಬಲ್ ಓಪನ್ ಆಗುತ್ತೆ. ಲೈಕ್ ಇವಾಗ ಆನ್ ಆದ ತಕ್ಷಣ ನೀವು ಮೂವ್ ಮಾಡಿದ್ರೆ ಗಾಡಿ ಯಾವುದೇ ಕಾರಣಕ್ಕೂ ಮೂವ್ ಆಗೋಲ್ಲ. ಯಾಕಂದರೆ ನಿಮ್ಮ ಮನೇಲಿ ಚಿಕ್ಕ ಮಕ್ಕಳಿದ್ದಾರೆ ಅಂತಂದಾಗ ಗಾಡಿ ಆನ್ ಮಾಡ್ಬಿಟ್ಟು ತಿರುಗಿಸ್ಬಿಡ್ತಾರೆ, ಮುಂದಕ್ಕೆ ಮೂವ್ ಆಗಿಬಿಡುತ್ತೆ. ಬಟ್ ಇದರಲ್ಲಿ ಏನಂತಂದರೆ P ಅಂತಂದರೆ ಪಾರ್ಕಿಂಗ್ ಮೋಡಲ್ ಇದೆ ಅಂತ. ಸೊ ಹಾಗಾಗಿ ನೀವು ಪಾರ್ಕಿಂಗ್ ಮೋಡ್ನ ಡಿಆಕ್ಟಿವೇಟ್ ಮಾಡಬೇಕಾಗುತ್ತೆ. ಜಸ್ಟ್ ಈ ಬಟನ್ ನೋಡಿದ್ರೆ ಪಾರ್ಕಿಂಗ್ ಮೋಡಿಂದ ರೈಡ್ ಮೋಡ್ಗೆ ಕನ್ವರ್ಟ್ ಆಯಿತು. ರೈಡ್ ಅಂತ ಬಂತಲ್ಲ, ಸೊ ಇವಾಗ ಗಾಡಿನ ಮೂವ್ ಮಾಡ್ಬೋದು. ಸೊ ಇನ್ನೊಂದೇನಪ್ಪ ಅಂತಂದರೆ ಲೈಕ್ ಇವಾಗ ಇಲ್ಲ ಅಂತಂದರೆ ನಾರ್ಮಲ್ ನೀವು ಸ್ಕೂಟಿ ಓಡಿಸ್ಬೇಕಾದ್ರೆ ಯಾವ ಥರ ಮಾಡ್ತೀರಾ ಗಾಡಿ ಸ್ಟಾರ್ಟ್ ಮಾಡೋಕ್ಕೆ, ಲೈಕ್ ಕ್ಲಚ್ ಹಿಡ್ಕೊಳ್ತೀರಲ್ಲ, ಸೊ ಅದೇ ಜಸ್ಟ್ ಕ್ಲಚ್ ಹಿಡ್ಕೊಂಡು ಬಿಟ್ರೆ ಸಾಕು ರೈಡ್ ಮೋಡಿಗೆ ಸ್ಟಾರ್ಟ್ ಆಗುತ್ತೆ. ಸೊ ಎರಡು ಥರನೂ ಕೂಡ ಇದರಲ್ಲಿ ಫೀಚರ್ ಇರುವಂಥದ್ದು. ಆ್ಯಂಡ್ LED ಡಿಸ್ಪ್ಲೇ ನೋಡ್ತಾ ಇದ್ದೀರಾ, ಅದರಲ್ಲೂ ಕೂಡ ನಿಮಗೆ ಅಂದರೆ ಬ್ಯಾಟ್ರಿ ಎಷ್ಟು ಪರ್ಸೆಂಟೇಜಿಂದ ಇಲ್ಲೇ ತೋರಿಸುತ್ತೆ. ಆ್ಯಂಡ್ ಇದಾದಮೇಲೆ ನಿಮಗೆ 1 2 3 3 ಮೋಡ್ ಬರುವಂಥದ್ದು. 1 2 3 ಆ್ಯಂಡ್ ಮೋಡು ಕೂಡ ಇಲ್ಲೇ ನೋಡ್ತಾ ಇರ್ಬೋದು. ಸೊ ಮೋಡ್ನ ನೀವು ಕೂಡ ಇಲ್ಲಿ ಸ್ವಿಚ್ ಮಾಡ್ಕೋಬೋದು. ಅದಾದಮೇಲೆ 6 ಅಂತಂದರೆ ಜಸ್ಟ್ ಇದನ್ನ ರಾಂಗ್ ಪ್ರೆಸ್ ಮಾಡಿಕೊಂಡು ಎಷ್ಟು ಲೀಟ್ರ್ ಕೊಟ್ಟರೆ ಗಾಡಿ ರಿವರ್ಸಿಗೆ ಬರುತ್ತೆ. ಕರೆಕ್ಟ್ ಅಲ್ವ ಮ್ಯಾಮ್? ಹೌದು ಸರ್. ಓಕೆ, ಸೊ ಅದಾದಮೇಲೆ ನೆಕ್ಸ್ಟ್ ನೋಡೋದಾದರೆ ನಿಮಗೆ ಇಂಡಿಕೇಟರ್ ಕೊಟ್ಟಿರುವಂಥದ್ದು. ಓಕೆ, ಅದಾದಮೇಲೆ ನಿಮ್ಗೊಂದು ಆರನ್ ಬರುತ್ತೆ. ಮಿರರ್ ಕೂಡ ಹಾಕ್ಕೊಡ್ತೀರಲ್ವ ಮ್ಯಾಮ್? ಹೌದು ಸರ್, ಹಾಕ್ಕೊಡ್ತೀವಿ. ಓಕೆ, ಡೆಮೋಗೆ ಬಂದಿತ್ತಲ್ಲ ಕರ್ಕೊಂಡು ಬಂದ್ಬಿಟ್ಟು. ಓಕೆ, ಸೊ ಫಾಸ್ಟಾಗಿ ವಿಡಿಯೋ ಮಾಡಬೇಕು ಅನ್ನೋ ಆ ಥರದಲ್ಲಿ ಮಿರರ್ನ ಹಾಕ್ಸಿಲ್ಲ, ಹಂಗೆ ಗಾಡಿ ತಂದುಬಿಟ್ಟಿದ್ದೀನಿ ಯಾಕೆಂದರೆ ರಿವ್ಯೂ ಮಾಡಬೇಕು ಅಂತ. ಸೊ ಬ್ಯಾಕ್ ಪ್ರೊಫೈಲು ಕೂಡ ನೋಡ್ತಾ ಇರ್ಬೋದು. ಈ ಒಂದು ಗಾಡಿದು ಈ ಗಾಡಿ ಕೀ ನೋಡ್ತಾ ಇರ್ಬೋದು. ಗಾಡಿನ ಲಾಕ್ ಮಾಡಿ ಸೊ ಮನೆ ಹತ್ರ ಪಾರ್ಕ್ ಮಾಡಿ ಹೋಗಿರ್ತೀವಿ, ಮನೆ ಒಳಗಾಗಿರ್ಬೋದು ಹೊರಗಾಗಿರ್ಬೋದು. ಯಾರಾದರೂ ಇನ್ ಕೇಸ್ ಇದನ್ನ ತಳ್ಕೊಂಡು ಹೋಗಿ ಟ್ರೈ ಮಾಡಿದ್ರೆ ನೋಡಿ, ಸೊ ಈ ಥರ ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಹಿಂಗೆ ಒಂದು ಚೂರು ಮೂವ್ ಆದಷ್ಟು ಗಾಡಿ ಟೈರ್ ಲಾಕ್ ಆಗಿಬಿಡುತ್ತೆ. ನೋಡಿ ನೋಡಿ ನೋಡಿ, ಈ ಥರ ಅಲಾರಾಮ್ ಬಡ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ, ಗಾಡಿ ಮೂವ್ ಆಗೋಲ್ಲ. ಸೊ ಇನ್ ಕೇಸ್ ಏನಾದ್ರೂ ಗಾಡಿ ಲಾಕ್ ಮಾಡ್ಬಿಟ್ಟು ಹೋದಾಗ ಈ ಗಾಡಿ ಯಾರಾದ್ರು ತಳ್ಕೊಂಡು ಹೋಗಿ ಟ್ರೈ ಮಾಡ್ತಾರೆ. ಈಗ ಮುಂದಕ್ಕೆ ಸೈರನ್ ಬತ್ತು ನೋಡಿ, ಲಾಕ್ ಆಗೋಯ್ತೆ ಹಂಗೆ ನೋಡಿ 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 ನೋಡಿ, ಈ ಥರ ಲಾಕ್ ಆಗಿಬಿಡುತ್ತೆ, ಗಾಡಿನೇ ಮೂವ್ ಆಗೋಲ್ಲ. ನೀವೇನಾದರೂ ನೈಟ್ ಟೈಮಲ್ಲಿ ಡ್ರೈವ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಸೊ ಲೈಟ್ ಯಾವ ಥರ ವರ್ಕ್ ಆಗುತ್ತೆ ಅಂತ. ಓಕೆ ಮ್ಯಾಮ್, ಹೆಡ್ಲೈಟ್ ಹಾಕಿ ಮ್ಯಾಮ್. ಹಾಗೆ ಫ್ರಂಟು ನಿಮಗೆ 4 LED ಬರುವಂಥದ್ದು ಹೆಡ್ಲೈಟಲ್ಲಿ. ಇಲ್ಲೊಂದು LED ಬರುತ್ತೆ, ಇಲ್ಲೊಂದು LED ಆ್ಯಂಡ್ ಇಲ್ಲೆರಡು LED ಬರುತ್ತೆ ಅಂತಲೇ ಹೇಳ್ಬೋದು. ಸೊ DLR ಲೈಟು ಕೂಡ ಬರುವಂಥದ್ದು ತುಂಬ ಸೂಪರಾಗಿದೆ. ಆ್ಯಂಡ್ ನಿಮಗೆ ಔಟ್ಲುಕ್ ನೋಡಿದ್ರೆ ಕಳೆದೋಗ್ತೀರಾ ಅಂತಲೇ ಹೇಳ್ಬೋದು. ಫ್ರಂಟು DRL ಲೈಟ್ ಬರುತ್ತೆ. ಇಂಡಿಕೇಟರ್ ಹಾಕಿ ಮ್ಯಾಮ್. ಹಾಗೆ ವಾವ್, ಅದು ನಿಮಗೆ ಆ ಫ್ರಂಟ್ ಲೈಟಲ್ಲೇ ಇಂಡಿಕೇಟರ್ನು ಕೂಡ ಕಸ್ಟಮೈಸ್ ಮಾಡಿದಾರಲ್ಲ, ಸೂಪರಾಗಿದೆ ಮ್ಯಾಮ್. ಹಾಗೆ ಈ ಕಡೆದು ಲೈಟ್ ಬೆಳಕಲ್ಲಿ ಈ ಥರ ಮಸ್ತಾಗಿದೆ. ಸೊ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ನೋಡ್ಕೊಂಬಿಡಿ. ಆ್ಯಂಡ್ ಗಾಡಿ ನೀವು ಸ್ಟಾರ್ಟ್ ಮಾಡಿದ್ದೀರಾ ಅಂತಂದರೆ ಜಸ್ಟ್ ನಿಮಗೆ ಇಂಡಿಕೇಟರ್ ಬರುತ್ತೆ,
ಮತ್ತು ಮೋಡ್ಸ್ ಬರುತ್ತೆ ಆ್ಯಂಡ್ ಎಷ್ಟು ಕಿಲೋಮೀಟರ್ ಡ್ಯೂರೇಷನ್ ಬರುತ್ತೆ, ಎಷ್ಟು ಸ್ಪೀಡಲ್ಲಿ ಹೋಗ್ತೀರಾ ಅಂತ ಬ್ಯಾಟ್ರಿ ತೋರಿಸುತ್ತೆ ಆ್ಯಂಡ್ ಎಷ್ಟು ಕಿಲೋಮೀಟರ್ ಓಡಿಸಿದ್ರೆ ತೋರಿಸುತ್ತೆ. ಅದಾದಮೇಲೆ ನಿಮಗೆ ಹೆಡ್ಲೈಟ್ಸು ಆ್ಯಂಡ್ ಇಂಡಿಕೇಟರು ಆರನ್ನು. ಸೊ ಇಲ್ಲಿ ನೋಡೋದಾದರೆ ನಿಮಗೆ ಪಾರ್ಕಿಂಗ್ದು ಆ್ಯಂಡ್ ಅದಾದಮೇಲೆ ಹೆಡ್ಲೈಟ್ ನಿಮಗೆ ಆನ್ ಆ್ಯಂಡ್ ಆಫು. ಇದು ಮೋಡ್ ಅಂತ ಬರುತ್ತೆ 1 2 3 ಆ್ಯಂಡ್ ರಿವರ್ಸು. ಈ ರಿವರ್ಸಲ್ಲಿ ಗಾಡಿ ಅಂದರೆ ಹೋಗಬೇಕು ಅಂತಂದರೆ ಜಸ್ಟ್ ಪ್ರೆಸ್ ಮಾಡಿ ರಿವರ್ಸ್ ತೆಗೆದ್ರೆ ಸಾಕು, ರಿವರ್ಸಲ್ಲಿ ಹೋಗ್ತಾ ಇದೆ ಗಾಡಿ. ಓಕೆ, ಇವಾಗ ಆಫ್ ಮಾಡಿದೆ. ಈಗ ಫ್ರಂಟ್ ಓಡಿಸ್ತೀನಿ. ಬೂಟ್ ಸ್ಪೇಸ್ ತೋರಿಸಿ ಮ್ಯಾಮ್ ಹಾಗೆ. ನೋಡಿ ಸರ್. ಓಕೆ, ಬೂಟ್ ಸ್ಪೇಸ್ ನೋಡ್ತಾ ಇರ್ಬೋದು, ಒಳ್ಳೆ ಸ್ಪೇಸ್ ಇದೆ. ನೀವು ತರಕಾರಿ ತರ್ತೀರಾ ಅಂದರೂ ಕೂಡ ತುಂಬಾ ಯೂಸ್ ಆಗುತ್ತೆ. ಅದ್ರ ಜೊತೆಲಿ ನಿಮಗೆ ಒಂದು MCB ಕೂಡ ಕೊಟ್ಟಿದ್ದಾರೆ. ಮ್ಯಾಮ್ ಈ MCB ಏನು ಕೊಟ್ಟಿರೋದು? ಸರ್ ಇದು ಬಂದುಬಿಟ್ಟು ನಾವು 3-4 ಡೇಸ್ ಎಲ್ಲಾದರೂ ಆಚೆ ಹೋದರೂ ಕೂಡ ನಾವು ಆನ್ ಮಾಡೋದಕ್ಕೆ ಆಫ್ ಮಾಡೋದಕ್ಕೆ ಯಾರಾದರೂ ಕಳ್ತನ ಮಾಡೋದಕ್ಕೆ ಕೂಡ ಆಗೋದಿಲ್ಲ ಸರ್ ಇದನ್ನು ಆಫ್ ಮಾಡ್ಕೊಂಡು ಹೋದರೆ. ಸೊ ಮ್ಯಾಮ್ ಇನ್ನೊಂದು ಏನಂತಂದರೆ ಈ ಚಾರ್ಜಿಂಗ್ ಪಾಯಿಂಟ್ ಅಂತ ಇದೆಯಲ್ಲ, ಸೊ ಇದು ಎಲ್ಲ ಚಾರ್ಜರ್ಗೂ ಈಗ ಇದಕ್ಕೇನೆ ಸಪ್ರೇಟಾಗಿ ಒಂದು ಪ್ಲಗ್ ಪಾಯಿಂಟ್ ಮಾಡಿಸ್ಕೋಬೇಕಾ ಅಥವಾ? ಸರ್ ನಮ್ಮ ಮನೆಯಲ್ಲಿ ನಾವು ಮೊಬೈಲ್ ಚಾರ್ಜ್ ಯಾವ ಥರ ಮಾಡ್ತೀವೋ ಇದಕ್ಕೂ ಕೂಡ ಅದೇ ಥರನೇ ಮಾಡ್ಕೋಬೋದು ಸರ್. ಸೊ ಅವಾಗಲೇ ನೋಡಿರುವಂಥದ್ದು ಥಂಡರ್ ಮಾಡೆಲ್ ಆಗಿರುತ್ತೆ. ಸೊ ಥಂಡರ್ ಮಾಡೆಲಲ್ಲಿ ನೋಡ್ತಾ ಇದ್ದೀರಾ ಅಂತಂದರೆ ಅದು ಗೋಲ್ಡ್ ಕಲರಲ್ಲಿ ಸಿಗುವಂಥದ್ದು, ಅದಾದಮೇಲೆ ನಿಮಗೆ ರೆಡ್ ಕಲರಲ್ಲೂ ಸಿಗುವಂಥದ್ದು. ಮೇಡಮ್ ಇನ್ನು ಯಾವ್ಯಾವ ಕಲರ್ ಇದೆ ಸರ್? ಥಂಡರಲ್ಲಿ ಬಂದುಬಿಟ್ಟು ನಮಗೆ ಮೆರೂನ್ ರೆಡ್ ಬರುತ್ತೆ, ಮತ್ತು ಇನ್ನೊಂದು ಗ್ರೀನ್ ಬರುತ್ತೆ, ಇನ್ನೊಂದು ಬ್ಲೂ ಬರುತ್ತೆ, ಇನ್ನೊಂದು ಗೋಲ್ಡ್ ಕಲರ್ ಬರುತ್ತೆ ಸರ್. ಸರ್ ನಮಗೆ ಕಲರ್ಸ್ ಅನ್ನೋದು ಬರ್ತಾ ಇರುತ್ತೆ, ನಮಗೆ ಹೋಗ್ತಾ ಇರುತ್ತೆ. ನಿಮಗೆ ಯಾವ ಕಲರ್ ಬೇಕು ಅಂತ ಹೇಳಿದ್ರೆ ಅದನ್ನು ನಾವು ತರಿಸ್ಕೊಡ್ತೀರಾ? ಓಕೆ, ಆ ಕಲರ್ ಕಸ್ಟಮೈಸ್ ಕೂಡ ಇರುವಂಥದ್ದು. ಥಂಡರ್ ಮಾಡೆಲ್ ಆಯಿತು. ಎಷ್ಟು ಮಾಡೆಲ್ಸ್ ಇದೆ ಮ್ಯಾಮ್? ಸರ್ 4 ಮಾಡಲ್ಸ್ ಇದೆ ಸರ್. ಓಕೆ, ಒಂದು ಥಂಡರ್ ಮಾಡೆಲ್ ಇದೆ. ನೆಕ್ಸ್ಟು ಈ ಮಾಡಲ್ ಬಂದುಬಿಟ್ಟು ಸ್ಪಾಟ್ ಮಾಡಲು. ಈ ಮಾಡಲಲ್ಲಿ ನಮಗೆ ಟೈರ್ ಬಂದುಬಿಟ್ಟು 10 ಇಂಚ್ ಬರುತ್ತೆ, ಫ್ರಂಟ್ ಡಿಸ್ಕ್ ಬ್ರೇಕು, ಬ್ಯಾಕ್ ಬಂದುಬಿಟ್ಟು ಡ್ರಮ್ ಬ್ರೇಕ್ ಬರುತ್ತೆ ಸರ್. ಓಕೆ, ಇದು ಸ್ಪಾಟ್ ಮಾಡಲು. ಅದಕ್ಕೂ ಏನು ಡಿಫ್ರೆನ್ಸ್ ಇರೋದು? ಸರ್ ನಮಗೆ ಲೈಟಿಂಗ್ ಡಿಫ್ರೆನ್ಸ್ ಇರುತ್ತೆ ಸರ್. ಅದು ಡ್ಯುಯಲ್ ಲೈಟ್ ಬರುತ್ತೆ, ಇದು ಸಿಂಗಲ್ ಲೈಟ್ ಬರುತ್ತೆ ನಮಗೆ. ಓಕೆ, ಪ್ರೈಸ್ ರೇಂಜ್ ಅಂತ ನೋಡಿದ್ರೆ ಪ್ರೈಸಸ್ ಬಂದುಬಿಟ್ಟು ನಮಗೆ ಇದು 34,500 ಇಂದ ಸ್ಟಾರ್ಟಿಂಗ್ ಬರುತ್ತೆ. ಇದು ಜಸ್ಟ್ 34,000? ಹೌದು ಸರ್, ಜಸ್ಟ್ 34,000 ಸಿಗ್ತಾ ಇರುವಂಥದ್ದು. ಅದು ಕಿಲೋಮೀಟರ್ ಹೋಗೋದಾದ್ರೆ 50 ಸರ್, 50 ಬರುತ್ತೆ. ಸೊ ಅಪ್ ಟು ನಿಮಗೆ ಕಸ್ಟಮೈಸ್ ಅಂತ ಬಂದರೆ ಟಾಪ್ ಎಂಡ್ ಬಂದ್ಬಿಟ್ಟು 90 to 100 ಬರುತ್ತೆ. ಈ ಫ್ಲೈನ್ ಅಂತ ಸೊ ಹಾರ್ಕೊಂಡು ಹೋಗ್ಬೋದು ಈ ಗಾಡಿ ಮೇಲೆ ಕೂತ್ಕೊಂಡ್ರೆ. ಕರೆಕ್ಟ್ ಮ್ಯಾಮ್? ಸೊ ಹಾರ್ಕೊಂಡೆಲ್ಲ ಓಡಿಸ್ಕೊಂಡೆ ಹೋಗ್ಬೋದು ಅಂತ ಹೇಳ್ಬೋದು. ಆ್ಯಂಡ್ ಈ ಗಾಡಿ ನೋಡ್ತಾ ಇದ್ರೆ ನಿಮಗೆ ಯಾವ ಗಾಡಿ ನೆನಪು ಬರ್ತಿದೆ ಆ್ಯಂಡ್ ಅದು ಕಮೆಂಟ್ಸಲ್ಲಿ ತಿಳಿಸಿ. ಇದರಲ್ಲೂ ಕೂಡ ನೋಡ್ತಾ ಇರ್ಬೋದು DLR ಲೈಟ್ ಇದೆ. ಸೊ ಅದಾದಮೇಲೆ ಪ್ರೊಜೆಕ್ಟ್ ಹೆಡ್ ಲೈಟ್ ಇದೆ, ನೋಡ್ತಾ ಇರ್ಬೋದು. ನೀವು ಕಾರಲ್ಲೆಲ್ಲ ನೋಡ್ತೀರಾ, ಬಟ್ ಈ ಬೈಕಲ್ಲೂ ಕೂಡ ನೋಡ್ತಾ ಇರ್ಬೋದು ಇವಾಗ. ಸೊ ಸಖತ್ತಾಗಿದೆ, ಒಂದು ಯೂನಿಕ್ ಕಲರಲ್ಲಿ ಇರುವಂಥದ್ದು. ಇದು ಮ್ಯಾಮ್ ಪ್ರೈಸ್ ರೇಂಜ್ ಅಂತ ಬಂದರೆ ಸ್ಟಾರ್ಟಿಂಗು? ಸರ್ ನಮಗೆ 53 ಇಂದ ಸ್ಟಾರ್ಟಿಂಗ್ ಬರುತ್ತೆ. ಸ್ಟಾರ್ಟಿಂಗು ಈ ಮಾಡೆಲಲ್ಲಿ? ಹೌದು ಸರ್. ಓಕೆ, ಇದು ಕೂಡ 1 year ವ್ಯಾರಂಟಿ ಬರುತ್ತೆ. ಹೌದು. ಓಕೆ, ಇದರಲ್ಲೂ ಕಲರ್ ಬೇಕು ಅಂದರೆ ಮಾಡ್ಕೊಡ್ತೀವಿ ಸರ್. ಇದ್ರಲ್ಲಿ ಕಲರ್ ಆಪ್ಷನ್ ಕೂಡ ಸಿಗುತ್ತೆ. ಸೊ ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ ಅವೈಲೇಬಲ್ ಇದೆ ಅಂತಂದರೆ ಪಕ್ಕಾ ತರಿಸ್ಕೊಡ್ತಾರೆ, ಇಲ್ಲ ಅಂದರೆ ಕಸ್ಟಮೈಸ್ ಮಾಡ್ಕೊಡ್ತಾರೆ ಅಂತ ಹೇಳಿದ್ದಾರೆ. ಸೊ ವಿಚಾರಿಸಿ, ಈ ಗಾಡಿ ಇಷ್ಟ ಆಗಿದೆ ಈ ಮಾಡೆಲಲ್ಲಿ. ಯಾವ ಮಾಡೆಲ್ ಮ್ಯಾಮ್ ಹೇಳಿದ್ರಲ್ಲ ಸರ್? ಇದು ಈ ಫ್ಲೈನ್. ಸೊ ಅವಾಗಲೇ ಹೇಳಿದ್ನಲ್ಲ ಆ ಥರ. ಸೊ ಈ ಮಾಡೆಲ್ ಯಾವ್ದು ಬೇಕೋ ತೊಗೋಬೋದು. ಇದಾದ್ಮೇಲೆ ಇನ್ನೊಂದು ಯೂನಿಕ್ ಆಗಿದೆ, ನೋಡ್ತಾ ಇರ್ಬೋದು. ಗಾಡಿ ಗೇಜ್ ಆಗಿರ್ಬೋದು, ಲೆಂತ್ ಆಗಿರ್ಬೋದು, ಮಾತ್ರ ಬೆಂಕಿ ಅಂತ ಹೇಳ್ಬೋದು. ಒಂದು ಯೂನಿಕ್ ಡಿಸೈನ್ ಈ ಗಾಡಿ ನೋಡಿದ್ರೆ. ಆ್ಯಂಡ್ ನಿಮಗೆ ಯಾವ ಗಾಡಿ ನೆನಪಾಗ್ತಿದೆ ಕಮೆಂಟ್ಸಲ್ಲಿ ತಿಳಿಸಿ. ಈ ಮಾಡಲ್ ಬಂದುಬಿಟ್ಟು ಐಕಾನ್ ಮಾಡಲ್ ಅಂತ. ನಮಗೆ ಟೈರ್ ಇಂಚ್ ಬಂದುಬಿಟ್ಟು 12 ಇಂಚ್ ಬರುತ್ತೆ, ಫ್ರಂಟ್ ಡಿಸ್ಕ್ ಬ್ರೇಕ್ ಬರುತ್ತೆ, ಬ್ಯಾಕ್ ಬಂದುಬಿಟ್ಟು ಡ್ರಮ್ ಬ್ರೇಕ್ ಬರುತ್ತೆ ಸರ್. ಸೊ ಇದು ಕಿಲೋಮೀಟರ್ ರೇಂಜ್ ಅಂತ ನೋಡೋದಾದ್ರೆ 90 to 100 ಮೈಲೇಜ್ ಬರುತ್ತೆ ಸರ್. ಓಕೆ, ಇದು 90ರಿಂದ 100 ಕಿಲೋಮೀಟರ್ 100 ಕಿಲೋಮೀಟರ್ ಕೊಡುತ್ತೆ. ಸೊ ಒನ್ ಟೈಮ್ ಚಾರ್ಜ್ ಮಾಡಿದ್ರೆ. ಸೊ ಇದಕ್ಕೂ ಕೂಡ ನೀವು ಇಲ್ಲಿ ಯಾವುದೇ ಗಾಡಿಗಳನ್ನ ತಗೊಂಡ್ರು ಕೂಡ ಅದಕ್ಕೆ RC ಕಾರ್ಡ್ ಇರಲ್ಲ. ಆ್ಯಂಡ್ RC ಕಾರ್ಡ್ ಕೊಡಲ್ಲ ನಿಮಗೆ, DL ಬೇಕಾಗಿಲ್ಲ, ಹಂಗೆ ಗಾಡಿ ಓಡಿಸ್ಬೋದು. ಸೊ ಈ ಗಾಡಿನ ತಗೊಂಡಿದ್ದೀನಿ ಅಂತಂದ್ರೆ ನನ್ನ ಹೆಸರಿಗೆ ಯಾವ ಥರ ಮಾಡ್ಕೊಡ್ತೀರಾ ಮ್ಯಾಮ್? ಸರ್ ನಿಮಗೆ ಡಾಕ್ಯುಮೆಂಟ್ ಕೊಡ್ತೀವಿ, ಇನ್ವಾಯ್ಸ್ ಅನ್ನೋದು ಬರುತ್ತೆ ನಿಮಗೆ. ಬಂದುಬಿಟ್ಟು ನಿಮಗೆ ಚಾರ್ಸಿ ನಂಬರ್, ಮೋಟರ್ ನಂಬರ್ ಇರುತ್ತಲ್ಲ, ಅದರಿಂದ ನಿಮಗೆ ಗೊತ್ತಾಗುತ್ತೆ ಸರ್ ನಮ್ಮ ಗಾಡಿನೇ ಅಂತ. ವೇಣು ಮೋಟಾರ್ಸ್ ಬ್ರ್ಯಾಂಡ್ ಕಡೆಯಿಂದ 4 ಮಾಡೆಲ್ ವೆಹಿಕಲ್ನ ಲಾಂಚ್ ಮಾಡಿರ್ತಾರೆ. ಸೊ ಅದು ಕೂಡ ಸ್ಟಾರ್ಟಿಂಗ್ ರೇಂಜ್ ಅಂತ ಸ್ಟಾರ್ಟ್ ಆದರೆ ಮೊದಲೇ ಹೇಳ್ದಂಗೆ 34,000 ಇಂದ ಸ್ಟಾರ್ಟಿಂಗ್ ಪ್ರೈಸ್ ಇರುವಂಥದ್ದು. ಅಪ್ ಟು ನಿಮಗೆ 50 ಕಿಲೋಮೀಟರಿಂದ 90 to 100 ಕಿಲೋಮೀಟರ್ ಗಂಟ ಮೈಲೇಜು ಕೂಡ ಬರುವಂಥದ್ದು. ಸೊ ಮ್ಯಾಮ್ ಇದಕ್ಕೆಲ್ಲ ವಾರಂಟಿ ಅಂತ ಬರೋದಾದ್ರೆ 1 year ಬರುತ್ತೆ ಸರ್. ಬ್ಯಾಟ್ರಿ, ಮೋಟರು, ಕಂಟ್ರೋಲರ್ ಅನ್ನೋದು ನಮಗೆ 1 year ಬರುತ್ತೆ ಸರ್. ಸೊ 1 year ವ್ಯಾರಂಟಿ ಬರುತ್ತೆ. ನೋಡಿ ಮ್ಯಾಮ್, ಆ್ಯಕ್ಚುಲಿ ಗಾಡಿ ಕರೆಕ್ಟಾಗೇ ಇರುತ್ತೆ. ಟೈಮ್ ಸರಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಏನೋ ಡ್ಯಾಮೇಜ್ ಆಯಿತು, ಗಾಡಿ ಬಾಡಿಲಿ ಏನಾದ್ರು ಬಾಡಿ ಕಿಟ್ಟು, ಸೈಡ್ ಏನೋ ಬೇಕಾಗಿರುತ್ತೆ, ಹೆಡ್ಲೈಟ್ ಬೇಕಾಗಿರುತ್ತೆ. ಸೊ ಅದೆಲ್ಲ ನೀವೇ ತರಿಸ್ಕೊಡ್ತೀರಾ? ಹೌದು, ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ವಾ. ಸೊ ನಮ್ಮ ಹತ್ರನೇ ಸಿಗುತ್ತೆ, ಎಲ್ಲನೂ ನಾವೇ ಮಾಡ್ಕೊಡ್ತೀವಿ ಸರ್. ಮಾಡ್ಕೊಡ್ತೀರಾ? ಹಾಂ ಸರ್. ಓಕೆ, ಸೊ ನಿಮಗೆ ಸರ್ವಿಸು ಅಂತ ನೋಡೋದಾದರೆ, ಸೊ ಇವ್ರ ಹತ್ರ ಸರ್ವಿಸು ಏನು ಗುರು, ನಾನು ಎಲ್ಲೆಲ್ಲ ತೊಗೊಂಡ್ಬಿಟ್ಟಿದ್ದೀನಿ, ಹುಬ್ಳಿ ಧಾರವಾಡ ಇಲ್ಲಾಂದರೆ ಮಂಗಳೂರು ತೊಗೊಂಡ್ಬಿಟ್ಟಿದ್ದೀನಿ, ಹೆಂಗೆ ಗುರು ಸರ್ವಿಸು ಬೆಂಗಳೂರಿಗೆ ಬರಬೇಕಾ ಅಂತಂದರೆ, ಸೊ ಇವ್ರದ್ದು ತುಂಬ ಕಡೆ ಬ್ರಾಂಚಸ್ ಇದೆ ಮ್ಯಾಮ್. ಅರೌಂಡು 80+ ಇದೆ ಸರ್. 80+ ಬ್ರಾಂಚಸ್ ಇದೆ. ಸೊ ಕರ್ನಾಟಕದಲ್ಲಿ ಎಷ್ಟು ಬ್ರಾಂಚಸ್ ಇದೆ? ಕರ್ನಾಟಕದಲ್ಲಿ ಕೂಡ ನಮಗೆ 15+ ಇದೆ ಸರ್, ಬ್ರಾಂಚಸ್ ಇದೆ. ಓಕೆ, ಸೊ ನಿಯರ್ ನಿಮ್ಗೆ ಎಲ್ಲಿ ಹತ್ರ ಆಗುತ್ತೋ ಅಲ್ಲೋಗಿ ಸರ್ವಿಸ್ ಮಾಡಿಸ್ಕೋಬಹುದು. ಕರೆಕ್ಟ್ ಅಲ್ವಾ? ಮಾಡಿಸ್ಕೊ. ಸೊ ನೋಡಿದ್ರಲ್ಲ, ನಿಮಗೂ ಯಾವ ಮಾಡೆಲ್ ಬೈಕ್ ಇಷ್ಟ ಆಗಿದೆ, ಕಡಿಮೆ ಪ್ರೈಸಲ್ಲಿ ಒಂದು ಶೋರೂಮ್ ಗಾಡಿನೇ ಬೇಕು ಅನ್ನೋರು ಒಂದ್ಸಲ ವಿಸಿಟ್ ಮಾಡಿ, ಸ್ಕ್ರೀನ್ ಬೇಕಂದ್ರೆ ನಮಗೆ ಕಾಲ್ ಮಾಡಿ. ಮ್ಯಾಮ್ ಇವಾಗ ಓಕೆ, ನನಗೆ ಫುಲ್ ಕ್ಯಾಶ್ ಕೊಟ್ಟು ತಗೊಳಕ್ಕಾಗಲ್ಲ ಮೇಜರಾಗಿ. ಇವಾಗ 35,000 ಹೇಳಿದ್ರು ಕೆಲವರಿಗೆ ಅದು ದೊಡ್ಡದು, ಇವಾಗ ನಮಗೂ ಅದು ದೊಡ್ಡದಾಗಿರುತ್ತೆ. ಸೊ 38,000 34,000 ಅನ್ನೋದಕ್ಕೆ ಸೊ ನಾವೇನಾದ್ರು ಲೋನ್ ಮೇಲೆ ಹೋಗ್ತೀವಿ ಅಂತಾರೆ, ಲೋನ್ ಫೆಸಿಲಿಟೀಸ್ ಇದೆಯಾ?
ಕ್ರೆಡಿಟ್ ಕಾರ್ಡ್ ಆಪ್ಷನ್ ಅನ್ನೋದು ಇರುತ್ತೆ, ಅದನ್ನು ತಗೊಂಡು ನಾವು ಲೋನ್ ಆಪ್ಷನ್ ತಗೋಬೋದು. ಓಕೆ, ಸೊ ಅದು ಕೂಡ ಆಪ್ಷನ್ ಸಿಗ್ತಾ ಇದೆ. ಬೆಂಗಳೂರು ಲೊಕೇಟ್ ಆಗಿರೋದು ಬಂದು, ಆ್ಯಂಡ್ ಎಕ್ಸಾಕ್ಟ್ ಮ್ಯಾಪ್ ಲಿಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಒಂದ್ಸಲ ಚೆಕ್ಔಟ್ ಮಾಡಿ. ಆ್ಯಂಡ್ ನಿಮಗೆ ಫ್ರೆಂಡು ಫ್ಯಾಮಿಲಿ ಸರ್ಕಲ್ ಯಾರಾದ್ರೂ ಒಂದು ಎಲೆಕ್ಟ್ರಿಕ್ ವೆಹಿಕಲ್ನ ತಗೋಬೇಕು ಅಂತ ಅಂದ್ಕೊಳ್ಳೋರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಯಾಕೆ ಅಂತಂದರೆ ಒಂದು ಬಜೆಟ್ ಫ್ರೆಂಡ್ಲಿ ಆಗಿ ಪ್ರೈಸಲ್ಲಿ ನಿಮಗೆ ಗಾಡಿ ಸಿಗ್ತಾ ಇದೆ, ಅದು ಕೂಡ ಇಷ್ಟೊಂದು ಫೀಚರ್ ಇರುವಂಥದ್ದು. ಸೊ 2 ರಿಮೋಟ್ ಸಿಗುತ್ತೆ, 2 ಕೀ ಸಿಗುತ್ತೆ, ಆ್ಯಂಡ್ ಒಂಥರ ಕಾರ್ನ ಡ್ರೈವ್ ಮಾಡೋ ಒಂದು ಫೀಲ್ ಬರುತ್ತೆ, ಯಾಕೆಂದರೆ ಅದೇ ಥರ ಫೀಚರ್ ಇರುವಂಥದ್ದು. ಆ್ಯಂಡ್ ನಿಮಗೆ LED ಡಿಸ್ಪ್ಲೇ ಕೂಡ ಕೊಟ್ಟಿರುವಂಥದ್ದು. ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್. ನೋಡ್ತಾ ಇರ್ಬೋದು, ಇದು ಒಂದು 800 ಕ್ರಾಸ್ ಸಿಗ್ನಲ್ಲು. ರೈಟ್ ಸೈಡ್ಗೆ ಹೋದರೆ KR ಪುರಂಗೆ ಹೋಗುತ್ತೆ, ಹಾಗೆಯೇ ಲೆಫ್ಟ್ ಸೈಡ್ ನೋಡ್ತಾ ಇರ್ಬೋದು, ಲೆಫ್ಟ್ ಸೈಡ್ಗೆ ಹೋದರೆ ಹೆಬ್ಬಾಳ್ಗೆ ಹೋಗುತ್ತೆ. ಹಾಗೆಯೇ ನಾವು ಹೋಗ್ತಾ ಇರೋ ಲೆಫ್ಟ್ ಸೈಡಲ್ಲಿ SBI ಬ್ಯಾಂಕ್ ಕೂಡ ಇದೆ. ಲೆಫ್ಟ್ ಸೈಡಲ್ಲಿ ಇಂಡಿಯನ್ ಪೆಟ್ರೋಲ್ ಬಂಕ್ ಕೂಡ ಇರುವಂಥದ್ದು. ಮೇನ್ ಪಾಯಿಂಟ್ ನೋಡೋದಾದರೆ ಡಿ-ಮಾರ್ಟ್ ಕೂಡ ಇಲ್ಲೇ ಇರುವಂಥದ್ದು, ಅದು ಕೂಡ ನಮ್ಮ ಲೆಫ್ಟ್ ಸೈಡ್ಗೆ ಅಂದರೆ ಎಡಭಾಗದಲ್ಲಿ. ಹಾಗೆಯೇ MRP ಕೂಡ ಇದೆ. ತ್ರೀಎಂ ಕಾರ್ ಕೇರ್ ಸ್ಟುಡಿಯೋ ಕೂಡ ಇದೆ. ಹಾಗೆ ನಮ್ಮ ಬಲಗಡೆಗೆ ಅಂದರೆ ರೈಟ್ ಸೈಡ್ಗೆ ಎನ್ನೂರು ಬಂಡೆ ಬಸ್ ಸ್ಟಾಪ್ ಇದೆ. ಎನ್ನೂರು ಬಂಡೆ ಬಸ್ ಸ್ಟಾಪ್ನ ಆಪೋಸಿಟ್ ರೋಡಲ್ಲಿ ನೋಡ್ತಾ ಇರ್ಬೋದು ಒಂದು ಟೆಂಪಲ್ ಕೂಡ ಇರುವಂಥದ್ದು, ಶ್ರೀ ಬಂಡೆ ವಿನಾಯಕ ದೇವಸ್ಥಾನ. ಸೊ ಆ ದೇವಸ್ಥಾನದ ಬಲಭಾಗದಲ್ಲಿರುವಂಥ ರೋಡಿಂದ 50 ರಿಂದ 60 ಮೀಟರ್ ಆಗುತ್ತೆ ಅಷ್ಟೇ, 50 to 60 ಮೀಟರ್. ವೇಣು ಮೋಟರ್ಸ್ ಇಲ್ಲೇ ಲೊಕೇಟ್ ಆಗಿರೋದು.